ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ನಗರದಲ್ಲಿ ನೂತನ BS6 ತಂತ್ರಜ್ಞಾನ ಹೊಂದಿದ ದ್ವಿಚಕ್ರ ವಾಹನಗಳ ತಾಂತ್ರಿಕ ಶಿಲ್ಪಿಗಳಿಗೆ ಒಂದು ದಿನದ ವಿಭಾಗೀಯ ಮಟ್ಟದ ಕಾರ್ಯಾಗಾರ ಜರುಗಿತು. ಸಾರಿಗೆ ಇಲಾಖೆ ಗೋಕಾಕ್, ಪೊಲೀಸ್ ಇಲಾಖೆ ಹುಕ್ಕೇರಿ ಹಾಗೂ ದ್ವಿಚಕ್ರಗಳ ಮಾಲೀಕರು ಮತ್ತು ತಂತ್ರಜ್ಞರ ಸಂಘದ ವತಿಯಿಂದ ಜರುಗಿದ ಕಾರ್ಯಾಗಾರವನ್ನು ರಾಜ್ಯ ಸಂಘಟನೆಯ ಅಧ್ಯಕ್ಷ ಪ್ರಸನ್ನ ಕುಮಾರ್ ಗೌಡ ಹಾಗೂ ಜಗದೀಶ್ ರವರು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದ್ರು. ಗೋಕಾಕ್ ಸಾರಿಗೆ ಇಲಾಖೆ ಅಧಿಕಾರಿ ಸಿದ್ದಪ್ಪ ಕರಿಗಾರ್ ಮಾತನಾಡಿ, ಇತ್ತೀಚೆಗೆ ಅಪ್ರಾಪ್ತ ಮಕ್ಕಳು ವಾಹನ ಚಲಾಯಿಸುವ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ಅಪಘಾತವಾದರೆ ವಾಹನ ಮಾಲೀಕರು ದಂಡ ಮತ್ತು ಶಿಕ್ಷೆಗೆ ಒಳಗಾಗುತ್ತಾರೆ ಹಾಗೂ ಯಾವುದೇ ಪರಿಹಾರ ದೊರೆಯುವುದಿಲ್ಲ. ಅದರಂತೆ ಅತಿ ವೇಗವಾಗಿ ಮತ್ತು ಕರ್ಕಶ ಶಬ್ದದೊಂದಿಗೆ ವಾಹನ ಚಲಾಯಿಸಬೇಡಿ. ಅಧಿಕಾರಿಗಳು ವಾಹನ ತಪಾಸಣೆ ವೇಳೆ ಕೇಳುವ ದಾಖಲೆಗಳನ್ನು ನೀಡಿ ಸಹಕರಿಸಬೇಕು. ಯಾವುದೇ ವ್ಯಕ್ತಿ ವಾಹನ ಚಲಾಯಿಸುವಾಗ ಸರ್ಕಾರದ ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಎಂದರು. ಅಂತ ದಯಮಾಡಿ ಅಂಡರ್ ಏಜ್ 18 ವರ್ಷದ ಒಳಗಿನವರಿಗೆ ಒಂದು ವೇಳೆ ನಿಮ್ಮ ನೀವೆಲ್ಲ ಪೇರೆಂಟ್ಸು ನೀವು ಅಂಡರ್ ಏಜ್ ಇದ್ದವರಿಗೆ ಮಕ್ಕಳ ಕೈಯಲ್ಲಿ ವಾಹನವನ್ನು ಕೊಟ್ಟು ಅವ್ರು ಏನಾದ್ರು ಅಪಘಾತ ಮಾಡಿದರೆ, ಅಪಘಾತ ಮಾಡಿ ಏನೋ ವ್ಯಕ್ತಿ ಮರಣಕ್ಕೆ ಕಾರಣ ಆದಂದರೆ ಅವರಿಗೆ 1 ವರ್ಷ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡ. ದಾಖಲಾತಿಗಳನ್ನು ನೋಡಲಿಕ್ಕೆ ತೋರಿಸಿದಾಗ ದಯಮಾಡಿ ಸಹನೆಯಿಂದ ಎಲ್ಲರೂ ತೋರಿಸಿ. ಯಾಕಂದರೆ ಏನು ಮಾಡ್ತೀರಿ, ನಾವು ತೋರಿಸೋದಿಲ್ಲ, ಈ ಫೋನ್ನೇ ಹಚ್ಕೊಡೋದು ಅಂಥದ್ದೆಲ್ಲ ದಯಮಾಡಿ ಮಾಡಬೇಡ್ರಿ. ಎಲ್ಲ ದಾಖಲಾತಿ ವ್ಯಾಲಿಡಿಟಿ ಇದ್ದಂಥ ದಾಖಲಾತಿಗಳಂತೂ ವಾಹನವನ್ನು ಚಾಲನೆ ಮಾಡಿ. ಸುಮ್ಮನೆ ಹಾರ್ನ ಹೊಡಿದು ಓವರ್ ಸ್ಪೀಡ್ ಬಿಡೋದು ಇಂಥದ್ದೆಲ್ಲ ದಯಮಾಡಿ ಮಾಡಬೇಡ್ರಿ. ಸಂಯಮದಿಂದ ವರ್ತಿಸೋ ನಿಧಾನವೇ ಪ್ರಧಾನ ಅನ್ನೋ ಹಾಗೆ ವಾಹನವನ್ನು ನಿಧಾನಗತಿಯಿಂದ ಹೊರಡಿಸಿ ವೇಗವಾಗಿ ಓಡಿಸೋದು, 100 ಇಡೋದು, 180 ಇಡೋದು ದಯಮಾಡಿ ಹಂಗೆ ಮಾಡಬೇಡ್ರಿ. ಸಂಘದ ಕಾರ್ಯದರ್ಶಿ ಭಾಸ್ಕರ್ ಜಿ ನಾಯ್ಡು, BS6 ತರಬೇತಿದಾರ ಅಮರ್ ಚಿಂತಾಮಣಿ, ರಾಜಾಜಿನಗರ ನವೀನ್, ಮೈಸೂರು ಮಂಜು ಇವರು ನೂತನ ವಾಹನಗಳ ರಿಪೇರಿ ಮತ್ತು ತಾಂತ್ರಿಕ ವಿಷಯಗಳ ಬಗ್ಗೆ ಮೆಕ್ಯಾನಿಕ್ಸ್ಗಳಿಗೆ ಮಾಹಿತಿ ನೀಡಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಮುಖ್ಯ ಸಂಘಟಕರಾದ ಅಬ್ದುಲ್ ಮಜೀದ್ ಮತ್ತು ಸಾಗರ್ ಮಾನೆ, ಬೆಳಗಾವಿ ಜಿಲ್ಲೆಯ ಅಥಣಿ, ಚಿಕ್ಕೋಡಿ, ರಾಯಬಾಗ್, ನಿಪ್ಪಾಣಿ, ಗೋಕಾಕ್, ಹುಕ್ಕೇರಿ ತಾಲೂಕಿನ ಮೆಕ್ಯಾನಿಕ್ಗಳಿಗೆ ನೂತನ ತಂತ್ರಜ್ಞಾನದ ಮಾಹಿತಿ ಮತ್ತು ಸರ್ಕಾರದ ಮಾರ್ಗಸೂಚಿಗಳನ್ನು ತಿಳಿಸುವ ಉದ್ದೇಶದಿಂದ ಕರ್ನಾಟಕ ದ್ವಿಚಕ್ರ ವಾಹನಗಳ ಮಾಲೀಕರ ಮತ್ತು ತಂತ್ರಜ್ಞರ ಸಂಘದ ವತಿಯಿಂದ ಕಾರ್ಯಾಗಾರ ಹಮ್ಮಿಕೊಂಡಿದ್ದು, ಕಾರ್ಯಾಗಾರ ಹುಕ್ಕೇರಿ ನಗರದಲ್ಲಿ ಯಶಸ್ವಿಯಾಗಿ ಜರುಗಿದೆ ಎಂದರು. ಸಾಗರ್ ಮಾನೆ ಅಂತ KTWTA ಮೆಕ್ಯಾನಿಕಲ್ ಅಸೋಸಿಯೇಷನ್ ವತಿಯಿಂದ ನಾವು ಇಲ್ಲಿ ಒಂದು BS6 ಮೆಕ್ಯಾನಿಕ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಹುಕ್ಕೇರಿಯಲ್ಲಿ. ಆಲ್ರೆಡಿ ನಾವು ಚಿಕ್ಕೋಡಿ, ಅಥಣಿಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇದು KTWTA ವತಿಯಿಂದ ಫ್ರೀ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಎಲ್ಲ ಹುಕ್ಕೇರಿ ಸುತ್ತಮುತ್ತ ಇರುವ ಎಲ್ಲ ಊರಿನಿಂದ ಮೆಕ್ಯಾನಿಕ್ಸ್ ಎಲ್ಲ ಬಂದಿದ್ದಾರೆ. ಅವರಿಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮ್ ಮತ್ತು ಹೆಲ್ಮೆಟ್ ಅವೇರ್ನೆಸ್ಸು, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಈ ಥರ ಎಲ್ಲ ಪ್ರೋಗ್ರಾಮ್ಸ್ ನಾವು ಅರೇಂಜ್ ಮಾಡಿದ್ದೀವಿ. ಹೊಸ ಕಂಪ್ನಿಯಿಂದ ಏನೇನು ಪಾರ್ಟ್ಸ್ ಸಿಗುತ್ತವೆ, ಯಾವ ರೀತಿ ನಾವು BS6 ವೆಹಿಕಲ್ ರಿಪೇರಿ ಮಾಡಬೇಕಂತ ಹೇಳಿ ನಾವು ಟ್ರೈನಿಂಗ್ ಕೊಡ್ತೀವಿ. ನಮ್ಮ ಬೆಂಗಳೂರಿಂದ ನಮ್ಮ KTWTA ಟೀಮ್ನಿಂದ ಟ್ರೈನರ್ಸ್ ಬಂದಿದ್ದಾರೆ. ಅವ್ರ ಕಡೆಯಿಂದ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಅರೇಂಜ್ ಮಾಡಿದ್ದೀವಿ. ಇಲ್ಲಿ ಬಂದಿದ್ದ ಎಲ್ಲ ಮೆಕ್ಯಾನಿಕ್ಸು ನಮಗೆ ಎಲ್ಲ ಭೇಟಿಯಾಗಿ ಟ್रेनिंग प्रोग्राम तक ನಾವು ಧನ್ಯವಾದ ಹೇಳ್ತೀವಿ. KTWT के हमें एक मैकेनिक मेंबर्स बोल रहे हैं. मैं उक्केरी से मजीद मिस्त्री बोल रहा हूँ. आज हमारे उक्केरी तालुके के अंदर एक सभी मैकेनिक को एक हेल्प होने के बारे में BS6 का एक तरबीती दिया जा रहा है, क्योंकि अब लोकल गैरेज में कोई भी मैकेनिक BS6 काम करने के लिए बहुत दिक्कत हो जाती थी. इसीलिए हम KTWT की तरफ से हम उक्केरी के अंदर एक बड़ा ट्रेनिंग रखा गया है. सभी मैकेनिक को एक हेल्प होने के लिए हम लोग ये रखा गया है. इतनी बात बोलना चाहता हूँ. थैंक यू, धन्यवाद. ಇದಕ್ಕೂ ಮೊದಲು ಸಂಕೇಶ್ವರದಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕುರಿತು ಜಾಗೃತಿ ನೀಡಿ ಬೈಕ್ ರ್ಯಾಲಿ ಮೂಲಕ ಹುಕ್ಕೇರಿ ಕಾರ್ಯಾಗಾರಕ್ಕೆ ಆಗಮಿಸಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಾದ SC ಮಠಪತಿ ಮತ್ತು AS ಸನದಿ ಹಾಗೂ ಮೆಕ್ಯಾನಿಕ್ ಸಂಘಟನೆಯ ಮುಖ್ಯಸ್ಥರಾದ ಸಾಗರ್ ಮಾನೆ, ಅಬ್ದುಲ್ ಮಜೀದ್ ಮುಕ್ಕೇರಿ, ಧನಪಾಲ್ ಶಿರಗುಪ್ಪಿ, ಅರ್ಬಾಜ್ ಡೋನಿ, ಶಿವಾನಂದ್ ಕುಂಬಾರ್, ಇಂತಾಜ್ ಮುರ್ಸಲ್, ಶ್ರೀಕಾಂತ್ ವಠಾರೆ,
ಸುರೇಶ್ ಘೋಡಿಗೇರಿ ಮೊದಲಾದ ಮೆಕ್ಯಾನಿಕ್ಗಳು ಮತ್ತು ವಾಹನ ಮಾಲೀಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು.